ಭಾರತದ ಮಹಿಳೆಯರ ಕ್ರಿಕೆಟ್ ಅಂದ್ಕೂಡ್ಲೇನೆ ಅಪಹಾಸ್ಯ ಮಾಡ್ತಾ ಇದ್ರು, ಅಪಮಾನ ಮಾಡ್ತಾ ಇದ್ರು, ನೆಗ್ಲೆಕ್ಟ್ ಮಾಡ್ತಾ ಇದ್ರು. ಅದನ್ನ ಯಾರು ನೋಡ್ತಾರೆ ಅಂತ ಹೇಳಿ ಹೇಳ್ತಾ ಇದ್ರು. ಆದ್ರೆ ಅವರೆಲ್ಲರೂ ಕೂಡ ಈಗ ಗೆದ್ದು ಬಾ ಭಾರತ ಅಂತ ಹೇಳಿ ಭಾರತ ವನಿತೆಯರ ತಂಡಕ್ಕೆ ಶುಭ ಕೋರ್ತಾ ಇದ್ದಾರೆ. ಆ ರೀತಿಯಾದಂತಹ ಅದ್ಭುತ ಆಟವನ್ನ ಈ ಬಾರಿಯ ವರ್ಲ್ಡ್ ಕಪ್ ನಲ್ಲಿ ಇಂಡಿಯಾ ವುಮೆನ್ಸ್ ಟೀಮ್ ಮಾಡ್ತಾ ಇದೆ. ಅಫ್ಕೋರ್ಸ್ ಮೊದಲ ಕೆಲ ಪಂದ್ಯಗಳನ್ನ ಭಾರತದ ಮಹಿಳೆಯರ ತಂಡ ಸೋಲ್ಬೇಕಾಯ್ತು. ಆಸ್ಟ್ರೇಲಿಯಾದ ವಿರುದ್ಧನೂ ಕೂಡ ಸೋಲನ್ನ ಎದುರಿಸಬೇಕಾಯಿತು. ಆದಾಗ್ಯೂ ಕೂಡ ಭಾರತದ ಮಹಿಳೆಯರ ತಂಡ ಸೆಮಿಫೈನಲ್ ಮ್ಯಾಚ್ ಅಲ್ಲಿ ಪುಟಿದೇಳದಂತ ರೀತಿ ಇದೆಯಲ್ಲ, ಇಂಪಾಸಿಬಲ್ ಟಾಸ್ಕ್, ಇಂಪಾಸಿಬಲ್ ಚೇಸ್ ರನ್ 338 ರನ್. ವರ್ಲ್ಡ್ ಕಪ್ ಅಲ್ಲಿ ಇದುವರೆಗೂ ಮೆನ್ಸ್ ಟೀಮು ಕೂಡ ಚೇಸ್ ಮಾಡಿಲ್ಲ ಆ ರನ್ ಅನ್ನ, ವುಮೆನ್ಸ್ ಟೀಮ್ ಕೂಡ ಚೇಸ್ ಮಾಡಿದ್ದಿಲ್ಲ. ಆ ಇಂಪಾಸಿಬಲ್ ಚೇಸ್ ಮಾಡಿದ್ದು ಭಾರತದ ವನಿತೆಯರ ತಂಡ. ಆ ಮೂಲಕ ಇಂಡಿಯನ್ ವುಮೆನ್ ಕ್ರಿಕೆಟ್ ಟೀಮ್ ಎಷ್ಟು ಬಲಿಷ್ಠವಾಗಿದೆ ಅನ್ನೋದನ್ನ ಸಾಬೀತುಪಡಿಸಿದೆ. ಆ ಮೂಲಕ ಯಾವಾಗಲೂ ಕೂಡ ಬದ್ಧ ವೈರಿ ಅಂದ್ರೆ ಪಾಕಿಸ್ತಾನ ಅಂತ ಹೇಳ್ತೀವಿ, ಇಲ್ಲ, ಕ್ರಿಕೆಟ್ ನಲ್ಲಿ ಅತಿ ಹೆಚ್ಚು ಬದ್ಧ ವೈರಿ ಆಗಿರೋದು ಈಗ ಆಸ್ಟ್ರೇಲಿಯಾ. ಯಾಕಂದ್ರೆ ಈ ಹಿಂದೆ ಮೆನ್ಸ್ ಟೀಮ್ ನ ವಿರುದ್ಧ ಯಾವ ರೀತಿಯಾಗಿ ನಮ್ಮ ಇಂಡಿಯಾದಲ್ಲೇ, ನಮ್ಮ ಭಾರತದಲ್ಲೇ ಫೈನಲ್ ನಲ್ಲಿ ಆಸ್ಟ್ರೇಲಿಯಾ ಹೇಗೆ ಭಾರತವನ್ನ ಮೆನ್ಸ್ ಟೀಮ್ ಅನ್ನ ಮಣಿಸ್ತು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಅನ್ಬೀಟನ್ ರೀತಿಯಾದಂತಹ ಟೀಮ್ ಇಂಡಿಯಾನ ಫೈನಲ್ ಮ್ಯಾಚ್ ಅಲ್ಲಿ ಆಸ್ಟ್ರೇಲಿಯಾ ಸೋಲಿಸಬೇಕಾಯ್ತು, ಸೋಲಿಸುವಂತ ಕಾರ್ಯವನ್ನ ಮಾಡಿತು. ಅದಾದ ಮೇಲೆ ಯಾವ ರೀತಿಯಾಗಿ ಪ್ರಕ್ರಿಯೆಗಳು ನಡೆದು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ವರ್ಲ್ಡ್ ಕಪ್ ಅನ್ನ ಕಾಲೇ ಟಚ್ ಮಾಡುವ ಮೂಲಕ ಕ್ಯಾಪ್ಟನ್ ಮಾಡಿದಂತ ರೀತಿ, ಅಪಮಾನ ಮಾಡಿದ ರೀತಿ ಎಲ್ಲದೂ ಕೂಡ ನೆನಪಲ್ಲಿದೆ. ಆದ್ರೆ ಸೆಮಿಫೈನಲ್ ಮ್ಯಾಚ್ ಅಲ್ಲಿ ಆಸ್ಟ್ರೇಲಿಯಾದ ವಿರುದ್ಧ ಇಂಡಿಯಾದ ವನಿತೆಯರ ತಂಡ ಆಡಿದಂತ ಶೈಲಿ, ಅದರಲ್ಲೂ ಕೂಡ ಜಮೀಮಾ ರೋಡ್ರಿಗಸ್ ಅವರ ಅದ್ಭುತವಾದಂತಹ ಬ್ಯಾಟಿಂಗ್, ನಾಟ್ ಔಟ್ 127 ರನ್ಸ್, 134 ಬಾಲ್ ಅನ್ನ ಫೇಸ್ ಮಾಡಿದ್ದಾರೆ ನಿಜ, 2 ಕ್ಯಾಚ್ಗಳು ಮಿಸ್ ಆದವು ನಿಜ. ಆದ್ರೆ ಅವರ ಆಡಿದ ಶೈಲಿ ಇದೆಯಲ್ಲ, KL ರಾಹುಲ್ ಮತ್ತು ರಾಹುಲ್ ದ್ರಾವಿಡ್ ಅವರ ನೆನಪು ಮಾಡುವಂತಿತ್ತು. ಯಾವುದೇ ಮೆನ್ಸ್ ಟೀಮ್ ಅನ್ನು ಕೂಡ ಕಂಪೇರ್ ಮಾಡಿದ್ರು ಕೂಡ ಇಲ್ಲ, ಅವರು ಕೂಡ ತುಂಬಾ ಚೆನ್ನಾಗಿ ಆಡ್ತಾರೆ ಅನ್ನೋದನ್ನ ಸೆಮಿಫೈನಲ್ ಮ್ಯಾಚ್ ಅಲ್ಲಿ ನೋಡಿದಂತ ಪ್ರತಿಯೊಬ್ಬರಿಗೂ ಕೂಡ ಅನಿಸ್ತಾ ಇತ್ತು. ಅಂತ ಅದ್ಭುತವಾದಂತಹ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಈಗ ಇಂದು ಭಾರತ ಸೌತ್ ಆಫ್ರಿಕಾದ ವಿರುದ್ಧ ವಿಶ್ವಕಪ್ ಫೈನಲ್ ಮ್ಯಾಚ್ ನಡೀತಾ ಇದೆ. ನಿಮಗೆ ಒಂದು ಬಹಳ ಸ್ಪಷ್ಟವಾದಂತ ವಿಚಾರ ಅಂದ್ರೆ, ಈ ಫೈನಲ್ ನಲ್ಲಿ ಯಾರೇ ಗೆದ್ರೂ ಕೂಡ ಮೊದಲ ಬಾರಿಗೆ ವಿಶ್ವಕಪ್ನ ಗರಿಯನ್ನ ಮುಡಿಗೇರಿಸಿಕೊಳ್ತಾರೆ. ಯಾಕಂದ್ರೆ ಇಂಡಿಯಾ ಈ ಹಿಂದೆ 2 ಸಾರಿ ವರ್ಲ್ಡ್ ಕಪ್ ಫೈನಲ್ ಬಂದಿದೆ, ಆದ್ರೆ ಸೋಲನ್ನ ಎದುರಿಸಬೇಕಾಯಿತು. ಸೊ ರನ್ನರ್ ಅಪ್ ಆಗಿ ಮಾತ್ರ ಸಂತೋಷವನ್ನ, ಸಮಾಧಾನವನ್ನ ಪಡ್ಕೊಳ್ಳುವಂತ ಕೆಲಸವನ್ನ ಇಂಡಿಯಾದ ವನಿತೆಯರ ತಂಡ ಮಾಡಿದೆ. ಆದ್ರೆ ದಕ್ಷಿಣ ಆಫ್ರಿಕಾ ಇದುವರೆಗೂ ಒಂದೇ ಒಂದು ಸಾರಿನೂ ಕೂಡ ಫೈನಲ್ ಬಂದಿಲ್ಲ. ಈ ಸರಿ ಫೈನಲ್ ಬಂದಿದ್ದಾರೆ. ದಕ್ಷಿಣ ಆಫ್ರಿಕಾ ತಂಡ ಆಡಿದಂತ ರೀತಿ ಇದೆಯಲ್ಲ, ಅಲ್ಲೂ ಕೂಡ ಕೆಲ ಪಂದ್ಯಗಳನ್ನ ಸೋತು ಆನಂತರ ಪುಟಿದೇಳಿ ಇಂಡಿಯಾದ ರೀತಿಯಾಗಿ ಅವರು ಫೈನಲ್ ಮ್ಯಾಚ್ಗೆ ಬಂದಿರೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಸೊ ಇವತ್ತು ಯಾರೇ ಗೆದ್ರೂ ಕೂಡ ಅದು ಮೊದಲ ಬಾರಿಗೆ ವರ್ಲ್ಡ್ ಕಪ್ ಅನ್ನ ಮುಡಿಗೇರಿಸಿಕೊಳ್ತಾರೆ. ಆದ್ರೆ ಇಂಡಿಯಾ ಫೇವರೆಟ್ ತಂಡ ಯಾಕೆ ಆಗ್ತಾ ಇದೆ ಅಂದ್ರೆ, ಒಂದು ಇಂಡಿಯಾದಲ್ಲಿ ನಡೀತಾ ಇದೆ, ಮುಂಬೈಯಲ್ಲಿ ನಡೆಯುವಂಥದ್ದು, ಮತ್ತು ಇಂಡಿಯಾದ ಸಪೋರ್ಟರ್ಸ್ ಮ್ಯಾಕ್ಸಿಮಮ್ 90%, 95% ಇಂಡಿಯಾದ ಸಪೋರ್ಟರ್ಸ್ ಇರ್ತಾರೆ. ಬ್ಲೂ ಜರ್ಸಿಯನ್ನ ಹಾಕೊಂಡು ಎಲ್ಲರೂ ಕೂಡ ಇಂಡಿಯಾ ಅಂತ ಹೇಳಿ. ಯಾಕಂದ್ರೆ ಎಲ್ಲರೂ ಕೂಡ ಬಹುಶಃ ವರ್ಲ್ಡ್ ಕಪ್ ನ ಮೊದಲ ಮ್ಯಾಚ್ ಇಂದ ಹಿಡಿದು ಎಲ್ಲರೂ ಕೂಡ ನೋಡ್ತಾ ಇದ್ದಿಲ್ಲ. ಅದು ಮೊದಲಿಂದನೂ ಕೂಡ ಇದ್ದಂತ ತಾರತಮ್ಯ. ಮೆನ್ಸ್ ಕ್ರಿಕೆಟ್ ಟೀಮ್ಗೆ ಕೊಟ್ಟಷ್ಟು ಇಂಪಾರ್ಟೆನ್ಸ್ ಅನ್ನ ವುಮೆನ್ಸ್ ಟೀಮ್ಗೆ ಕೊಡ್ತಾ ಇದ್ದಿಲ್ಲ. ಆದ್ರೆ ಯಾವಾಗ ಆಸ್ಟ್ರೇಲಿಯಾದ ವಿರುದ್ಧ ಸೆಮಿಫೈನಲ್ ನಲ್ಲಿ ಇಂಪಾಸಿಬಲ್ ಟಾಸ್ಕ್ ಅನ್ನ ಹೊಡೆದು ಗೆಲ್ಲುವ ಮೂಲಕ ನಾವು ಕೂಡ ಶಕ್ತರಿದ್ದೀವಿ, ಅದ್ಭುತವಾದಂತಹ ಬ್ಯಾಟಿಂಗ್ ಮಾಡ್ತೀವಿ, ಅದ್ಭುತವಾದಂತಹ ಬೌಲಿಂಗ್ ಮಾಡ್ತೀವಿ, ಕ್ಷೇತ್ರ ರಕ್ಷಣೆನೂ ಕೂಡ ಮಾಡ್ತೀವಿ, ಆಲ್ರೌಂಡ್ ಪ್ರದರ್ಶನ ಮಾಡ್ತೀವಿ ಅನ್ನೋದು, ಅದರ ಜೊತೆಗೆ ಒಂದಷ್ಟು ಲಕ್ ಕೂಡ ನಮ್ಮ ಪರವಾಗಿ ಇದೆ ಅನ್ನೋದು ಯಾವಾಗ ಗೊತ್ತಾಯ್ತು, ಅದಾದ್ಮೇಲೆ ಫೈನಲ್ಗೆ ತುಂಬಾನೇ ಕ್ರೇಜ್ ಬಂದಿದೆ. ಇಲ್ಲಿ ಬಹಳ ಪ್ರಮುಖವಾಗಿ ಟಾಸ್ ಬಿನ್ ದ ಮ್ಯಾಚಸ್ ಅನ್ನೋ ರೀತಿಯಾಗಿ ಟಾಸ್ ಯಾರು ಗೆಲ್ತಾರೆ ಅವರಿಗೆ 50% ಗೆಲ್ಲುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಒಂದು ವೇಳೆ ಇಂಡಿಯಾ ಏನಾದ್ರೂ ಟಾಸ್ ಗೆದ್ರೆ ಯಾವುದೇ ರೀತಿಯಾಗಿ ಇನ್ನೊಂದು ಕೂಡ ಯೋಚನೆ ಮಾಡದೆ ಫಸ್ಟ್ ಬ್ಯಾಟಿಂಗ್ ಅನ್ನ ತೆಗೆದುಕೊಳ್ಳೋದು ಬಹಳ ಒಳ್ಳೆಯದು. ಯಾಕಂದ್ರೆ ನಿಮಗೆ ಮ್ಯಾಕ್ಸಿಮಮ್ ಅಲ್ಲೇನೆ ನೀವು ಆರಾಮಾಗಿ ನೀವು ನಿಮ್ಮ ಅರ್ಧದಷ್ಟು ಕೆಲಸ ಮಾಡ್ದಂಗಾಗತ್ತೆ. ಯಾಕೆ ಅಂತಂದ್ರೆ ಅತಿ ಹೆಚ್ಚು ನೀವು ಟೆನ್ಷನ್ ಅನ್ನ ತೆಗೆದುಕೊಳ್ಳುವಂತ ಅವಶ್ಯಕತೆನೂ ಕೂಡ ಇರೋದಿಲ್ಲ. ಯಾರು ನಿಮಗೆ ಸೆಕೆಂಡ್ ಚೇಸಿಂಗ್ ಬ್ಯಾಟಿಂಗ್ ಮಾಡ್ಲಿಕ್ಕೆ ಬರ್ತಾರೋ ಅದು ಅಷ್ಟು ಸುಲಭದ ಮಾತಾಗಲ್ಲ. ಇವನ್ 250+ ರನ್ ಆದ್ರೂ ಕೂಡ ಅದು ದೊಡ್ಡ ಟಾರ್ಗೆಟ್ ಆಗತ್ತೆ. ಹೌದು, ಅಫ್ಕೋರ್ಸ್ ಇವತ್ತಿನ ಮ್ಯಾಚ್ ಅಲ್ಲಿ ಅದು ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ 300 ರನ್ ವರೆಗೂ ಕೂಡ ಬರಬಹುದು ಅಂತ ಹೇಳಿ ಕ್ರಿಕೆಟ್ ನುರಿತ ತಜ್ಞರೆಲ್ಲರೂ ಕೂಡ ಪಿಚ್ ರಿಪೋರ್ಟ್ ಅಲ್ಲೂ ಕೂಡ ಹೇಳ್ತಾ ಇದೆ.
ಮಳೆ ಬರುವಂತ ಚಾನ್ಸಸ್ ಕೂಡ ಇದೆ ಅಂತ ಹೇಳಿ, ಒಂದ್ ವೇಳೆ ತುಂಬಾನೇ ಹೆಚ್ಚು ಮಳೆ ಆಯ್ತಂದ್ರೆ ಒಂದು ಪ್ರತ್ಯೇಕವಾದಂತ ದಿನವನ್ನು ಕೂಡ ಕಾಯ್ದಿರಿಸಿಕೊಂಡಿದ್ದಾರೆ. ಅದರಲ್ಲಿ ಯಾವುದೇ ರೀತಿಯಾದಂತ ತೊಂದರೆ ಇಲ್ಲ. ಈ ಸಂಡೇ ಏನಿದೆ ಇಂಡಿಯಾದ ವಿರುದ್ಧ ಇನ್ನು ಸೌತ್ ಆಫ್ರಿಕಾ ಆಡ್ತಾ ಇರೋದು, ಯಾರೇ ಗೆಲ್ಲಿ ಅವರು ವಿಶ್ವಕಪ್ ಅನ್ನ ಮುಡಿಗೇರಿಸಿಕೊಳ್ತಾರೆ. ಇಂಡಿಯಾ ಹಾಟ್ ಫೇವರೇಟ್ ತಂಡ ಆಗಿದೆ. ಸ್ಮೃತಿ ಮಂದಾನ ಮತ್ತು ಹರ್ಮನ್ ಪ್ರೀತ್ ಕೌರ್ ಈ ಸೆಮಿಫೈನಲ್ ಮ್ಯಾಚ್ ಅಲ್ಲೂ ಕೂಡ ಅದ್ಭುತವಾದಂತಹ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. 89 ರನ್, ಅದು 88 ಬಾಲ್ಸ್ ಅಲ್ಲಿ ಆಡಿರೋದು ಅಷ್ಟು ಸುಲಭದ ಮಾತಲ್ಲ. ಕ್ಯಾಪ್ಟನ್ಸಿ ಆಟವನ್ನ ಆಡಿರೋದು. ಈ ಹಿಂದೆ ಕ್ಯಾಪ್ಟನ್ ಆಗಿ ಮತ್ತು ಅವರು ವರ್ಲ್ಡ್ ಕಪ್ ಫೈನಲ್ ನಲ್ಲಿ ಆಡಿದಂತ ರೀತಿ ಇದೆಯಲ್ಲ, ಅದು ಈಗಲೂ ಕೂಡ ಕಣ್ಣು ಮುಂದೆನೇ ಇದೆ. ಅದ್ಭುತವಾದಂತಹ ಫಾರ್ಮ್ ಅಲ್ಲಿ ಇದ್ದಾರೆ. ಜಮೀಮಾ ರೋಡ್ರಿಗಸ್ ಕೂಡ ಸೆಮಿಫೈನಲ್ ಆಡಿದಂತ ರೀತಿ ಮತ್ತು ಸಿಕ್ಕಂತ ಅವರಿಗೆ ಚಾನ್ಸಸ್ ಏನಿದಾವೆ, ಯಾಕಂದ್ರೆ ಅವ್ರು ಟೀಮ್ 11 ನಲ್ಲಿ ಇರ್ತಾರಾ ಇಲ್ವಾ ಅನ್ನುವಂತ ರೀತಿಯಾದಂತ ಸಿಚುವೇಶನ್ ಇತ್ತು. ಬಟ್ ಅದರ ಮಧ್ಯನೂ ಕೂಡ ಈಗ ಸೆಮಿಫೈನಲ್ ಮ್ಯಾಚ್ ಇಲ್ಲಿ ಬೌಲರ್ಸ್ ಗಳನ್ನ ಏನಾದ್ರೂ ಚೇಂಜ್ ಮಾಡ್ತಾರಾ ಅನ್ನೋದ್ರ ಬಗ್ಗೆನೂ ಕೂಡ ಕೆಲವೊಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಟೀಮ್ 11 ತಂಡದ ಸದಸ್ಯರು ಯಾರು ಇರ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಬಟ್ ಆದ್ರೆ ಪ್ರೆಷರ್ ತೆಗೆದುಕೊಳ್ಳದೆ ಯಾರು ಫ್ರೀ ಆಗಿ ಅಂಡ್ ಫೇರ್ ಆಗಿ ಆಟ ಆಡ್ತಾರೆ, ಫ್ರೀ ಆಗಿ ಆಡೋದು ಬಹಳನೇ ಇಂಪಾರ್ಟೆಂಟ್. ಯಾಕಂದ್ರೆ ಫೈನಲ್ ಮ್ಯಾಚ್ ಆಗ್ತಿರೋದ್ರಿಂದ ನಿಮಗೆ 140 ಕೋಟಿ ಜನರು ಕೂಡ ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ. ಅದರಲ್ಲೂ ಕೂಡ ಮೆನ್ಸ್ ಕ್ರಿಕೆಟ್ ಟೀಮ್ಗೆ ನೋಡುವಷ್ಟು ಕ್ರೇಜ್ ಏನಿದೆ, ಆಲ್ಮೋಸ್ಟ್ ಕ್ರೇಜ್ ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್ ಆಗಿರೋದ್ರಿಂದ ಇಂಡಿಯಾ ಗೆಲ್ಲಿ ಅನ್ನುವಂತ ಖಂಡಿತವಾಗಿ ಕೂಡ ಆಸೆ ಇರುತ್ತೆ. ಯಾಕಂದ್ರೆ ಈ ಹಿಂದೆ ವರ್ಲ್ಡ್ ಕಪ್ ಗೆದ್ದಿದ್ದು ಯಾರು? ಕಪಿಲ್ ದೇವ್, ಆ ನಂತರ MS ಧೋನಿ. ಸೊ T20 ವರ್ಲ್ಡ್ ಕಪ್ ಅನ್ನ ಮಹೇಂದ್ರ ಸಿಂಗ್ ಧೋನಿಯನ್ನ ತೆಗೆದುಕೊಂಡಿದ್ದಾರೆ. ಅದಾದ್ಮೇಲೆ ಯಾರ್ಯಾರು ತೆಗೆದುಕೊಂಡ್ರು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂತ ವಿಚಾರ. ಸೊ ಆಸ್ಟ್ರೇಲಿಯಾ ಅತಿ ಹೆಚ್ಚಿನ ಟ್ರೋಫಿಯನ್ನ ತೆಗೆದುಕೊಂಡಿದೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಈ ಹಿನ್ನೆಲೆಯಲ್ಲಿ ಅದರಲ್ಲೂ ಕೂಡ ಇಂಡಿಯಾದಲ್ಲಿ ನಡೀತಿರುವಂತ ಈ ವರ್ಲ್ಡ್ ಕಪ್ ಫೈನಲ್ ನ ನಾವು ಅಡ್ವಾಂಟೇಜಸ್ ಆಗಿ ತೆಗೆದುಕೊಂಡು ಇಂಡಿಯಾ ಗೆಲ್ಲುವಂತ ಚಾನ್ಸಸ್ ಹೆಚ್ಚಾಗಿರೋದ್ರಿಂದ ಇಂಡಿಯಾ ಗೆಲ್ಲಿ ಅಂತೇಳಿ ನಾವು ಕೂಡ ಶುಭ ಹಾರೈಸ್ತೇವೆ. ಕೇವಲ ಪುರುಷ ತಂಡಕ್ಕೆ ಮಾತ್ರ ಅಲ್ಲ, ಮಹಿಳೆಯರ ತಂಡನೂ ಕೂಡ ಯು ಕ್ಯಾನ್ ಅಂತ ಹೇಳಿ ಈಗ ಎಲ್ಲ ಕಡೆಯಿಂದನೂ ಕೂಡ ಶುಭ ಹಾರೈಕೆಗಳೆಲ್ಲವೂ ಕೂಡ ಬರ್ತಾ ಇದಾವೆ. ಕ್ರಿಕೆಟ್ನ ದಿಗ್ಗಜರೆಲ್ಲರೂ ಕೂಡ ಶುಭಾಶಯವನ್ನ ಹೇಳ್ತಾ ಇದ್ದಾರೆ. ಇಂಡಿಯಾ ನಿಜವಾಗ್ಲೂ ಕೂಡ ಅಫ್ಕೋರ್ಸ್ ದಕ್ಷಿಣ ಆಫ್ರಿಕಾ ಕಂಪೇರ್ ಮಾಡಿದ್ರೆ ಇಂಡಿಯಾ ತುಂಬಾನೇ ಚೆನ್ನಾಗಿದೆ ಎಲ್ಲಾ ರೀತಿಯಿಂದನೂ ಕೂಡ, ಬ್ಯಾಟಿಂಗ್, ಬೌಲಿಂಗ್ ಮತ್ತು ಫೀಲ್ಡಿಂಗ್ ಕ್ಷೇತ್ರ ರಕ್ಷಣೆಯಲ್ಲಿ. ಆದರೆ ಸೌತ್ ಆಫ್ರಿಕಾ ಮರಿಬೇಡಿ, ಡೆಪ್ತ್ ಬ್ಯಾಟಿಂಗ್ ಆರ್ಡರ್ ಇದೆ, ಆಲ್ರೌಂಡರ್ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ, ಒಳ್ಳೆ ಬೌಲಿಂಗ್ ಲೈನ್ ಅಪ್ ಇದೆ. ಆಸ್ಟ್ರೇಲಿಯಾನ ಗೆದ್ದಿದ್ವಿ, ಆಸ್ಟ್ರೇಲಿಯಾ ವಿರುದ್ಧನೇ ಗೆದ್ದಿದ್ವಿ, ಇನ್ನೇನು ಸೌತ್ ಆಫ್ರಿಕಾ ಅಂತ ಅಂದುಕೊಂಡ್ರೆ ನಮ್ಮ ಇಂಡಿಯಾದ ಏನು ಹಿನ್ನಡೆ ಆಗ್ತಾ ಹೋಗುತ್ತೆ. ಆ ರೀತಿಯಾಗಿ ಮರಿಬಾರ್ದು. ಮತ್ತು ಸೌತ್ ಆಫ್ರಿಕಾದವರು ಕೂಡ ಅಷ್ಟೇ ಆಸ್ಟ್ರೇಲಿಯಾನ್ನೇ ಮಣಿಸಿದ್ದಾರೆ, ಇನ್ನು ನಮ್ದೇನು ಅಂತ ಅಂದ್ಕೊಂಡ್ರೆ ಅದು ಕೂಡ ಅವರಿಗೆ ಹಿನ್ನಡೆ ಆಗುತ್ತೆ. ಆ ರೀತಿ ಆಗೋದಿಲ್ಲ. ಇಬ್ರು ಕೂಡ ಫ್ರೆಶ್ ಆಗಿ ಮ್ಯಾಚ್ ಅನ್ನ ಆಡ್ತಾರೆ. ಫೈನಲ್ ಮ್ಯಾಚ್ ಇದು. ಎಲ್ಲರೂ ಕೂಡ ಚಿತ್ತ ಈಗ ಮುಂಬೈಲಿರುವಂತ ಮೇಲೆನೆ ಎಲ್ಲರೂ ಕೂಡ ಚಿತ್ತ ಇದೆ. ಮತ್ತು ಜಮೀಮಾ ರೋಡ್ರಿಗಸ್ ಸೆಮಿಫೈನಲ್ ಆಡಿದಂತ ರೀತಿ ಏನಿದೆ ಅದಕ್ಕೆ ನ್ಯಾಯ ಸಿಗ್ಲಿ. ಇವತ್ತಿನ ಮ್ಯಾಚ್ ಅಲ್ಲೂ ಕೂಡ ಅವರು 50+ ರನ್ ಅನ್ನೋದ್ರು ಹೊಡೆದ್ರೆ ನಿಜವಾಗ್ಲೂ ಕೂಡ ಆ ಮ್ಯಾಚ್ನ ಲಕ್ಷಣವೇ ಬದಲಾಗ್ತದೆ. ಬ್ಯಾಟಿಂಗ್ ಲೈನ್ ಅಪ್ ಚೆನ್ನಾಗಿದೆ, ಅಫ್ಕೋರ್ಸ್ ಬೌಲಿಂಗ್ ಕೂಡ ಇನ್ನಷ್ಟು ಉತ್ತಮ ಆಯಿತು ಅಂದ್ರೆ ಇವತ್ತಿನ ವರ್ಲ್ಡ್ ಕಪ್ ಫೈನಲ್ ಭಾರತದ ವನಿತೆಯರ ತಂಡಕ್ಕೆ ದಕ್ಕಲಿದೆ. ಆ ರೀತಿಯಾದಂತಹ ವಿಶ್ವಾಸ ಇದೆ. ಗೆದ್ದು ಬಾ ವನಿತೆಯರ ಮಹಿಳಾ ತಂಡ ಇಂಡಿಯಾ. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.